ಕರ್ನಾಟಕ ಇತಿಹಾಸ ಪಲ್ಲವರು ಬಹು ಮುಖ್ಯವಾದಂತಹ ರಾಜಮನೆತನ. 3ನೇ ಶತಮಾನದಿಂದ 9ನೇ ಶತಮಾನ ಇವರ ಕಾಲ. ಸ್ಥಾಪಕನಾದಂಥವನು ಶಿವಸ್ಕಂದವರ್ಮ. ಇಂಪಾರ್ಟೆಂಟ್, ನೋಟ್ ಇಟ್ ಆಸ್ ಇಂಪಾರ್ಟೆಂಟ್. ಸ್ಥಾಪಕ ನೆನಪಿಟ್ಕೊಳ್ಬೇಕಾದಂತಹ ವಿಷಯ, ದಟ್ ಇಸ್ ಶಿವಸ್ಕಂದ ವರ್ಮ. ಲಾಂಛನ ಕೂಡ ಇಂಪಾರ್ಟೆಂಟ್, ನಂದಿಯಾಗಿರುತ್ತೆ. ನಾಣ್ಯ ಸುವರ್ಣ ನಾಣ್ಯ ಅಂದರೆ ಚಿನ್ನದ್ದು. ರಾಜಧಾನಿ ಕಂಚಿ. ಇಲ್ಲಿ ಕಂಚಿಪುರ ಅಂತ ಕೊಟ್ಟಿದ್ದಾರೆ. ಕಂಚಿ, ಕಂಚಿಪುರ ಎಲ್ಲ ಒಂದೇ. ಪಲ್ಲವರು, ಕಂಚಿ. ಮುಖ್ಯ ಶಾಸನ ಕುಡಿಮಿಯ ಮಲೈ. ಪ್ರಸಿದ್ಧ ದೊರೆಗಳು 1ನೇ ಮಹೇಂದ್ರ ವರ್ಮ ಹಾಗೂ 2ನೇ ನರಸಿಂಹ ವರ್ಮ. ಮಹೇಂದ್ರ ವರ್ಮ ಹಾಗೆ ನರಸಿಂಹ ವರ್ಮನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗಬೇಕಾಗತ್ತೆ. 1ನೇ ಮಹೇಂದ್ರ ವರ್ಮ ವಿಚಿತ್ರ ವೀತ್ರ, ಚಿತ್ರಕಾರದ ಪುಲಿ ಅಂತ ಬಿರುದುಗಳಿತ್ತು. ಬರೆದ ನಾಟಕ ಮತ್ತವಿಲಾಸ ಪ್ರಹಸನ ಅಂತ ಸಂಸ್ಕೃತದಲ್ಲಿ. ಮಹೇಂದ್ರವಾಡಿ ಎಂಬ ಪಟ್ಟಣ ನಿರ್ಮಿಸಿ ಅಲ್ಲಿ ಒಂದು ಕೆರೆಯನ್ನು ನಿರ್ಮಿಸ್ತಾರೆ. 1ನೇ ಮಹೇಂದ್ರ ವರ್ಮನು ಕುಡಿಮಿಯ ಮಲೈ ಎಂಬ ಶಾಸನವನ್ನು ಹೊರಡಿಸ್ತಾನೆ. ಇವನ ಕಾಲದ ಚಿತ್ರಗಳು ಆದಿವರಾಹ ದೇವಾಲಯದಲ್ಲಿ ಕಂಡುಬರುತ್ತೆ. ವೈಷ್ಣವ ಧರ್ಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಬಾದಾಮಿ ಚಾಲುಕ್ಯ ಇಮ್ಮಡಿ ಪುಲಕೇಶಿಯ ವಿರುದ್ಧ ಹೋರಾಡಿ ಮರಣ ಹೊಂದುತ್ತಾನೆ. ಯಾರು? ಬಾದಾಮಿ ಚಾಲುಕ್ಯನಾದ ಇಮ್ಮಡಿ ಪುಲಕೇಶಿಯ ವಿರುದ್ಧ ಹೋರಾಡ್ತಾನೆ 1ನೇ ಮಹೇಂದ್ರ ವರ್ಮ. ಆದರೆ ಸೋಲ್ತಾನೆ, ಅಂದರೆ ಸೋತು ಮರಣ ಹೊಂದಲ್ಪಡ್ತಾನೆ. 1ನೇ ಮಹೇಂದ್ರ ವರ್ಮನ ಮಗ 1ನೇ ನರಸಿಂಹ ವರ್ಮ. ಇನ್ನು ಮಗ ನರಸಿಂಹವರ್ಮನ ಬಗ್ಗೆ ನೋಡೋದಾದರೆ, ವೆರಿ ಇಂಪಾರ್ಟೆಂಟ್ ಟೈಟಲ್, ದಟ್ ಈಸ್ ವಾತಾಪಿ ಕೊಂಡದೇವ ಅಂತ. ಮಹಾಬಲಿಪುರಂ ಎಂಬ ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ. ಇಲ್ಲಿ 1ನೇ ಮಹೇಂದ್ರ ವರ್ಮ ಮಹೇಂದ್ರವಾಡಿ ಎಂಬ ಪಟ್ಟಣವನ್ನು ನಿರ್ಮಿಸಿ ಒಂದು ಕೆರೆಯನ್ನು ಕಟ್ತಾನೆ. ಅದೇ ರೀತಿ ಆತನ ಮಗ ಮಹಾಬಲಿಪುರಂ ಎಂಬ ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ. ಕಲ್ಲಿನ ರಥಗಳನ್ನು ನಿರ್ಮಿಸುವ ಶೈಲಿಗಳನ್ನು 1ನೇ ನರಸಿಂಹವರ್ಮ ಪರಿಚಯಿಸ್ತಾನೆ. ಇನ್ನು ನರಸಿಂಹವರ್ಮನ ಬಗ್ಗೆ ಇನ್ನೊಂದು 4 ಪಾಯಿಂಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಹ್ಯುಯನ್ ಸ್ಯಾಂಗನನ್ನು ಕಂಚಿಗೆ ಬರಮಾಡ್ಕೊಳ್ತಾನೆ ಆತನ ಕಾಲದಲ್ಲಿ. 642ರಲ್ಲಿ ಮಣಿಮಂಗಲ ಎಂಬ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸ್ತಾನೆ. ಏನು ಮಹೇಂದ್ರವರ್ಮ ಮರಣ ಹೊಂದಿರ್ತಾನೆ, ಆತ ಏನು ಇಮ್ಮಡಿ ಪುಲಕೇಶಿ ಕಾರಣನಾಗಿರ್ತಾನೆ, ಆತನನ್ನೇ ಆತನ ಮಗ ಸೋಲಿಸುವಂಥದ್ದು. ಪಲ್ಲವರ ಕೊನೆಯ ಅರಸ ಅಪರಾಜಿತ ಅಂತ. ಆಂತರಿಕ ಶತ್ರುತ್ವ ಪಲ್ಲವರು ಮತ್ತು ಬಾದಾಮಿ ಚಾಲುಕ್ಯರ ಮಧ್ಯೆ ಬೆಳೆಯುತ್ತಾ ಹೋಗುತ್ತೆ. ಪಲ್ಲವರ ಆಡಳಿತವನ್ನು ನೋಡೋದಾದರೆ, ಚೋಳರಿಂದ ಸ್ಥಳೀಯ ಸರ್ಕಾರ ಪದ್ಧತಿಯನ್ನು ಆಯ್ದುಕೊಳ್ತಾರೆ. ಗ್ರಾಮ ಸಭೆಯನ್ನು ಮಹಾಸಭೆ ಎಂದು ಕರೆಯಲಾಗುತ್ತೆ. ಭಕ್ತಿ ಚಳುವಳಿಯನ್ನು ಆರಂಭಿಸಿ ಶೈವ ನಯನ್ಮಾರ ಮತ್ತು ವೈಷ್ಣವ ಆಳ್ವರ ಪಂಥಗಳಿಗೆ ಆಶ್ರಯ ನೀಡ್ತಾರೆ. ಶೈವ ಹಾಗೂ ವೈಷ್ಣವ ಎರಡನ್ನೂ ಕೂಡ ಏನು ಮಾಡ್ತಾರೆ? ಆಶ್ರಯ ನೀಡ್ತಾರೆ. ವೈಷ್ಣವ ಆಳ್ವರ ಪದ್ಧತಿ ಈಗಲೂ ಸಹ ಇರುವಂಥದ್ದು. ಕಂಚಿಯನ್ನು ಪ್ರಸಿದ್ಧ ಶಿಕ್ಷಣ ಕೇಂದ್ರವನ್ನಾಗಿ ಮಾಡ್ತಾರೆ. ಕೇಂದ್ರೀಕೃತ ಸರ್ಕಾರವನ್ನು ಹೊಂದ್ತಾರೆ. ಚೈನಾದೊಂದಿಗೆ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸ್ತಾರೆ. ಸಂಸ್ಕೃತ ಸಾಹಿತ್ಯವನ್ನು ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ. ಇನ್ನು ಪಲ್ಲವರ ಸಾಹಿತ್ಯಕ್ಕೆ ಬಂದರೆ, ದಂಡಿ ಅನ್ನುವಂತಹ ಕವಿ ದಶಕುಮಾರ ಚರಿತೆಯನ್ನು ಬರೀತಾನೆ. ಭಾರವಿ ಕಿರತಾರ್ಜುನಿಯ ಅಂತ ಬರೀತಾನೆ. ದಿಗ್ನಾಗ ನ್ಯಾಯ ಪ್ರವೇಶವನ್ನು ಬರೀತಾನೆ. ಮಾಣಿಕ್ಯ ವಾಚಗಾರ ಅರುವಾಚಗಂ ಅನ್ನುವಂಥ ಕೃತಿಯನ್ನು ಬರೀತಾನೆ. ಪಲ್ಲವರ ವಾಸ್ತುಶಿಲ್ಪ. ಮಹಾಬಲಿಪುರಂನಲ್ಲಿ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯನ್ನು ಪರಿಚಯ ಮಾಡ್ತಾರೆ. ದ್ರಾವಿಡ ಶೈಲಿಯ ಮುಖ್ಯ ಲಕ್ಷಣ ಏನಪ್ಪ ಅಂತಂದರೆ, ವಿಮಾನಾಕಾರದ ಒಂದು ಆಕೃತಿ. ಮಹಾಬಲಿಪುರಂ ವಿಶ್ವ ಪರಂಪರೆಗೆ ಒಳಪಟ್ಟ ವರ್ಷ 1984. ಅದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವಂತಹ ನಗರವಾಗಿದೆ. ಅದುವೇ 1984ರಲ್ಲಿ ಸೇರುವಂಥದ್ದು. ಮಹಾಬಲಿಪುರಂನಲ್ಲಿ ಪಾಂಡವರ ರಥಗಳು, ಭಗೀರಥನ ಶಿಲ್ಪ, ಕಡಲು ತೀರದ ದೇವಾಲಯ ಕಂಡುಬರುತ್ತದೆ. ಕಡಲ ತೀರದ ದೇವಾಲಯ ಸೂರ್ಯ ದೇವಾಲಯ. ಕಂಚಿಯಲ್ಲಿ ಕೈಲಾಸನಾಥ ಹಾಗೂ ಕಾಮಾಕ್ಷಿ ದೇವಾಲಯವಿದೆ. ಅವನತಿಗೆ ಕಾರಣವಾದ ಸಾಮ್ರಾಜ್ಯ ಚೋಳರು. ನೆಕ್ಸ್ಟ್ ಬರುವಂಥದ್ದೇ ಕದಂಬ. ಕದಂಬ ಕರ್ನಾಟಕವನ್ನು ಆಳಿದಂತಹ ಮೊಟ್ಟ ಮೊದಲನೆಯ ರಾಜಮನೆತನ. ಇದು ಇಂಪಾರ್ಟೆಂಟು. 320ರಿಂದ 540 ಅಥವಾ ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ 345ರಿಂದ 540 ಅಂತ ನೆನ್ಪಿಟ್ಕೊಳ್ಳಿ. ಸ್ಥಾಪಕ ಇಂಪಾರ್ಟೆಂಟ್, ಮಯೂರ ವರ್ಮ ಆಗ್ತಾನೆ. ಮಯೂರ ಶರ್ಮ ಇದ್ದವನು ಮಯೂರ ವರ್ಮನಾಗಿ
ಕನ್ವರ್ಟ್ ಆಗ್ತಾನೆ, ಅಂದರೆ ಬ್ರಾಹ್ಮಣ ವ್ಯಕ್ತಿ ಕ್ಷತ್ರಿಯನಾಗಿ ಬದಲಾವಣೆಯಾಗುವಂಥದ್ದು. ಲಾಂಛನ ಸಿಂಹ ಮತ್ತು ವಾನರ, ಚಿನ್ನದ ನಾಣ್ಯ ಪದ್ಮಟಂಕ. ಕದಂಬರ ರಾಜಧಾನಿ ಬನವಾಸಿಯಾಗಿರುತ್ತೆ. ಮಹಾಭಾರತದಲ್ಲಿ ಬನವಾಸಿಯನ್ನು ವೈಜಯಂತಿಪುರ ಅಥವಾ ವನವಾಸಿ ಅಂತ ಕರೆದಿದ್ದಾರೆ. ಬನವಾಸಿಗೆ ಬಂದ ಗ್ರೀಕ್ ಪ್ರವಾಸಿಗ ಟಾಲೆಮಿ. ಟಾಲೆಮಿ ಯಾರು? ಜಿಯೋಗ್ರಫರ್, ಗ್ರೇಟ್ ಜಿಯೋಗ್ರಫರ್, ಭೂಗೋಳಶಾಸ್ತ್ರಜ್ಞ. ಶಾಸನಗಳು. ಹಲ್ಮಿಡಿ ಶಾಸನ ಕ್ರಿಸ್ತಶಕ 450ರಲ್ಲಿ ಆಗಿರುವಂಥದ್ದು. ಕನ್ನಡದ ಮೊಟ್ಟ ಮೊದಲ ಶಾಸನ, 16 ಸಾಲುಗಳಿರುವಂತಹ ಶಾಸನ. ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಗ್ರಾಮದಲ್ಲಿದೆ. ಹೊರಡಿಸಿದವರು ಕಾಕುತ್ಸ ವರ್ಮ. ತಾಳಗುಂದ ಶಾಸನ ಸಂಸ್ಕೃತದಲ್ಲಿದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಶಾಂತಿವರ್ಮ ಅದನ್ನು ಹೊರಡಿಸ್ತಾನೆ. ಪ್ರಸಿದ್ಧ ದೊರೆಗಳನ್ನು ನೋಡೋಣ. ಸ್ಥಾಪಕ ಮಯೂರ ವರ್ಮ, ಕರ್ನಾಟಕದಲ್ಲಿಯೇ ಮೊದಲ ಚಕ್ರವರ್ತಿ ಅಂತ ಹೆಸರುವಾಸಿ. ತಾತ ಮತ್ತು ಗುರು ವೀರಶರ್ಮ ಆಗಿರ್ತಾರೆ. ಮಯೂರ ವರ್ಮನನ್ನು ಅವಮಾನಗೊಳಿಸಿದ ಪಲ್ಲವರ ದೊರೆ ಶಿವಸ್ಕಂದ ವರ್ಮ ಸ್ಥಾಪಕ. ಮಯೂರ ವರ್ಮ ಶ್ರೀಶೈಲ ಬೆಟ್ಟದಲ್ಲಿ ಸೈನ್ಯವನ್ನು ಕಟ್ತಾನೆ. ದರ್ಬೆ ಹಿಡಿಯುವ ಕೈಯಲ್ಲಿ ಖಡ್ಗ ಹಿಡಿದು ಮಯೂರವರ್ಮನಾದ ಎಂದು ಹೇಳುವ ಶಾಸನ ತಾಳಗುಂದ ಶಾಸನ. ಏನು? ದರ್ಬೆ ಅಂದರೆ ಗರಿಕೆ ಹುಲ್ಲು ಹಿಡಿಯುವಂತಹ ಕೈಗಳಲ್ಲಿ ಖಡ್ಗವನ್ನು ಹಿಡಿದು ಏನಾಗ್ತಾನೆ? ಶರ್ಮ ಇದ್ದವನು ವರ್ಮ ಆಗ್ತಾನೆ ಅಂತ ತಾಳಗುಂದ ಶಾಸನ ಹೇಳುತ್ತೆ. ಈತನು ತನ್ನ ರಾಜ್ಯವನ್ನು ಕೊಂಕಣದಿಂದ ಪ್ರಹಾರ ಅಥವಾ ಮಲಪ್ರಭಾ ನದಿಯವರೆಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ಮಯೂರವರ್ಮ ಹೊರಡಿಸಿದ ಶಾಸನ ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿಯಲ್ಲಿ ಕೆರೆಯನ್ನು ಕಟ್ಟಿಸ್ತಾನೆ. ಅಶ್ವಮೇಧ ಯಾಗವನ್ನು ಕೂಡ ನಡೆಸ್ತಾರೆ. ಇನ್ನು ಅದು ನೆಕ್ಸ್ಟ್ ಇಂಪಾರ್ಟೆಂಟ್ ರಾಜ ಕಾಕುತ್ಸವರ್ಮ. ಇವನನ್ನು ಕದಂಬ ಕುಲ ಶಿರೋಮಣಿ ಎಂದು ಕರೆದ ಶಾಸನ ತಾಳಗುಂದ ಶಾಸನ. ಕದಂಬ ಕುಲ ಶಿರೋಮಣಿ. ಹಲ್ಮಿಡಿ ಶಾಸನದ ಕಾಲ 5ನೇ ಶತಮಾನ. ಉಚ್ಚಂಗಿ ಮತ್ತು ತ್ರಿಪರ್ವತ, ಅಂದರೆ ತ್ರಿಪರ್ವತ ಎಲ್ಲಿದೆ? ಹಾವೇರಿಯ ದೇವಗಿರಿ ಶಾಖೆಗಳಲ್ಲಿ ಬರುವಂಥದ್ದು. ಉಚ್ಚಂಗಿ ಮತ್ತು ತ್ರಿಪರ್ವತ ಅನ್ನುವಂಥದ್ದು ಯೂನಿಟ್ಗಳಾದವು, ಶಾಖೆಗಳಾದವು. ಉತ್ತರ ಭಾರತದ ಸ್ಕಂದಗುಪ್ತನೊಂದಿಗೆ ವಿವಾಹ ಸಂಬಂಧವನ್ನು ಬೆಳೆಸ್ತಾನೆ. ಕದಂಬರ ಕೊನೆಯ ದೊರೆ ಭೋಗಿ ವರ್ಮ ಅಂಥೇಳಿ. ಇವನನ್ನು ಕದಂಬ ಕುಲ ಶಿರೋಮಣಿ ಅಂತಾನು ಕರೀತಿದ್ರು ಅಂತ ಹೇಳೋ ಶಾಸನ ತಾಳಗುಂದ ಶಾಸನ. ಹಲ್ಮಿಡಿ ಶಾಸನ ಆತನ ಕಾಲದಲ್ಲಿ ಸಿಗುತ್ತೆ, 5ನೇ ಶತಮಾನದಲ್ಲಿ. ಉಚ್ಚಂಗಿ ಮತ್ತು ತ್ರಿಪರ್ವತ ಶಾಖೆಗಳಾಗ್ತವೆ. ಉತ್ತರ ಭಾರತದ ಸ್ಕಂದಗುಪ್ತನೊಂದಿಗೆ ವಿವಾಹ ಸಂಬಂಧ. ಕೊನೆಯ ದೊರೆ ಭೋಗಿ ವರ್ಮ. ಆಡಳಿತದ ಬಗ್ಗೆ ನೋಡೋದಾದರೆ ಮುಖ್ಯ ತೆರಿಗೆ ಅಥವಾ ಮಾರಾಟ ತೆರಿಗೆಯನ್ನು ಬೀಳ್ಕೊಡೆ ಅಂತ ಕರೀತಾ ಇರ್ತಾರೆ. ಪ್ರಸಿದ್ಧ ಶಿಕ್ಷಣ ಕೇಂದ್ರ ತಾಳಗುಂದದ ಪ್ರಣವೇಶ್ವರ ದೇವಾಲಯ. ಈ ದೇವಾಲಯವನ್ನು ಕರ್ನಾಟಕದ ಮತ್ತು ಭಾರತದ ಮೊದಲ ದೇವಾಲಯ ಅಂತ ಕರಿತೀವಿ. ಯಾವುದನ್ನ? ಪ್ರಣವೇಶ್ವರ ದೇವಾಲಯವನ್ನು. ಪ್ರಮುಖ ಬಂದರು ಗೋವಾ ಆಗಿತ್ತು. ಪ್ರಮುಖ ರಾಜಧಾನಿ ಹಲಸಿ ಗ್ರಾಮ ಆಗಿತ್ತು. ಪೂರ್ವದ ರಾಜಧಾನಿ ತ್ರಿಪರ್ವತ ಆದರೆ ದಕ್ಷಿಣದ ರಾಜಧಾನಿ ಉಚ್ಚಂಗಿ. ಹೆಚ್ಚುವರಿ ರಾಜಧಾನಿ ಹಾನಗಲ್ ಆಗಿತ್ತು, ಹಾವೇರಿ ಜಿಲ್ಲೆಯ ಹಾನಗಲ್. ಮಹಾಭಾರತದಲ್ಲಿ ಹಾನಗಲ್ಲನ್ನು ವಿರಾಟನಗರ ಅಂತ ಕರೀತಾ ಇದ್ರಂತೆ. ಕದಂಬರ ವಾಸ್ತುಶಿಲ್ಪ ಬನವಾಸಿಯ ಮಧುಕೇಶ್ವರ ದೇವಾಲಯ, ಗುಡ್ನಾಪುರದ ಮನ್ಮಥ ದೇವಾಲಯ, ಗೋಕರ್ಣದ ದ್ವಿಬಾಹು ಗಣೇಶ, ಗೋವಾದ ಅರ್ವೆಲೆಂ ಗುಹಗಳು, ಜಂಬೆಹಳ್ಳಿಯ ದುರ್ಗಾ ವಿಗ್ರಹ ಶಿವಮೊಗ್ಗದಲ್ಲಿರುವಂಥದ್ದು, ಹಿರೇಮಗಳೂರಿನ ಜಡಮುನಿ ವಿಗ್ರಹ ಚಿಕ್ಕಮಗಳೂರಿನಲ್ಲಿ ಕಾಣಬಹುದು. ಇನ್ನು ಕಾಲದ ಸಾಹಿತ್ಯವನ್ನು ನೋಡೋದಾದರೆ 1ನೇ ನಾಗವರ್ಮ ಚಂದ್ರ ಚೂಡಾಮಣಿಯನ್ನು ಬರೀತಾನೆ. ಶಾಂತಿನಾಥನ ಸುಕುಮಾರ ಚರಿತೆ, ಚಂದ್ರರಾಜನ ಮದನ ತಿಲಕ, 2ನೇ ಕಾಳಿದಾಸ ಕಾಂತಳೇಶ್ವರ ಮಹತಿಗಳು, ಅವನತಿಗೆ ಕಾರಣ ಬಾದಾಮಿ ಚಾಲುಕ್ಯರು. ಇನ್ನು ಗಂಗರು ಕೂಡ ಬಹಳ ಪ್ರಸಿದ್ಧಿಯನ್ನು ಹೊಂದಂತಹ ಒಂದು ರಾಜಮನೆತನ. ಕರ್ನಾಟಕವನ್ನು ಅತಿ ಹೆಚ್ಚು ಕಾಲ ಆಳಿದಂಥವರೇ ಈ ಗಂಗರು. 350ರಿಂದ ಆರಂಭವಾಗಿ 1004ರವರೆಗೆ ತಮ್ಮ ಆಳ್ವಿಕೆಯನ್ನು ನಡೆಸ್ತಾ ಹೋಗ್ತಾರೆ. ಗಂಗಾ ಮನೆತನದ ಸ್ಥಾಪಕ ದಡಿಗ ಮತ್ತು ಮಾಧವ ಇಬ್ಬರು. ದಡಿಗ ಮತ್ತು ಮಾಧವರು. ಲಾಂಛನ ಮದಗಜ, ನಾಣ್ಯ ಡೊನ್ನ. ಪ್ರಥಮ ರಾಜಧಾನಿ ಕುವಲಾಲ ಅಂದರೆ ಕೋಲಾರ. ಮುಖ್ಯ ರಾಜಧಾನಿ ತಲಕಾಡು ಅಂದರೆ ಮೈಸೂರಿನಲ್ಲಿದೆ. ಕೊನೆಯ ರಾಜಧಾನಿ ಮಣ್ಣಿ ಬೆಂಗಳೂರಿನಲ್ಲಿರುವಂಥದ್ದು. ಮಾರ್ಗದರ್ಶಕ ಸಿಂಹನಂದಿ. ಪ್ರಮುಖ ಶಾಸನ ಬೇಗೂರ ಶಾಸನ. ಬೇಗೂರ ಶಾಸನದಲ್ಲಿ ಬೆಂಗಳೂರು ಎಂಬ ಪದ ಕಂಡುಬರುವಂಥದ್ದು.
ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ. ದುರ್ವಿನೀತನ ಬಿರುದು ಏನಾಗಿತ್ತು ಅಂತಂದರೆ ಕಮಲೋದ್ಧರ. ಇವನು ತಲಕಾಡನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಗುಣಾಢ್ಯನ ಒಡ್ಡಕಥವನ್ನು ಸಂಸ್ಕೃತದಲ್ಲಿ ಬರೀತಾರೆ. ಗುಣಾಢ್ಯನು ಆತನ ಕಾಲದಲ್ಲಿ ಒಡ್ಡಕಥೆಯನ್ನು ರಚನೆ ಮಾಡಿರುವಂಥದ್ದು. ಪೂಜ್ಯಪಾದ ಪಂಡಿತ ಎಂಬ ಜೈನ ಗುರು ಇವನ ಆಸ್ಥಾನದಲ್ಲಿದ್ದ. ಯಾರು? ಪೂಜ್ಯಪಾದ ಪಂಡಿತ. ಇನ್ನೊಬ್ಬ ಫೇಮಸ್ ರೂಲರ್ ಶ್ರೀ ಪುರುಷ ಅಂತ ಹೇಳಿ. ಶ್ರೀ ಪುರುಷನ ಬಿರುದು ರಾಜಕೇಸರಿ ಮತ್ತು ಪೆರ್ಮಾಡಿ ಅಂತ. ರಾಜಕೇಸರಿ ಮತ್ತು ಪೆರ್ಮಾಡಿ. ಶ್ರೀ ಪುರುಷನು ಪಲ್ಲವರ ಅರಸ 2ನೇ ನಂದಿವರ್ಮನನ್ನ ಸೋಲಿಸ್ತಾನೆ. ಮಣ್ಣಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಗಜಶಾಸ್ತ್ರ ಅನ್ನುವಂಥ ಪ್ರಬಂಧವನ್ನು ಬರೀತಾರೆ. ಇದು ಇಂಪಾರ್ಟೆಂಟ್. ಪಾಂಡ್ಯರನ್ನ ಸೋಲಿಸಿ ಗಂಗ ರಾಜಕುಮಾರಿಯನ್ನ ರಕ್ಷಿಸ್ತಾನೆ. ನಾಲ್ಕನೇ ರಾಚಮಲ್ಲ. ಇವನನ್ನು ಸತ್ಯವಾಕ್ಯ ಅಂತ ಕರೀತಾರೆ. ಇವರ ಮಂತ್ರಿ ಚಾವುಂಡರಾಯ. ರಾಯ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಕ್ರಿಸ್ತಶಕ 982ರಿಂದ 83ನೇ ಇಸ್ವಿಯಲ್ಲಿ ಕಟ್ಟಿಸ್ತಾನೆ. ಕೆತ್ತಿದ ಶಿಲ್ಪಿ ಅರಿಷ್ಟನೇಮಿ ಅಂತ ಹೇಳಿ. ವಿಗ್ರಹದ ಎತ್ತರ 58 ಅಡಿ ಹತ್ತತ್ರ. ವಿಗ್ರಹವು ವಿಂಧ್ಯಗಿರಿ ಅಥವಾ ಇಂದ್ರಗಿರಿ ಪರ್ವತದಲ್ಲಿ ಕಂಡುಬರುತ್ತೆ. ಆತನಿಗಿದ್ದ ಬಿರುದುಗಳು ಸಮರ ಪರಶುರಾಮ, ಸತ್ಯ ಯುಧಿಷ್ಠಿರ, ರಣರಂಗಸಿಂಹ, ರಾಯ. ಗಂಗರ ಆಡಳಿತದಲ್ಲಿ 96,000 ಗ್ರಾಮಗಳನ್ನು ಗಂಗವಾಡಿ ಅಂತ ಕರೀತಾರೆ. ಮುಖ್ಯ ತೆರಿಗೆ ಗಾಣದೆರೆ ಮತ್ತು ಮಗ್ಗದೆರೆ. ಗ್ರಾಮ ಸಭೆಯನ್ನು ಪ್ರಜೆಗಾವುಂಡ ಎನ್ನುತ್ತಿದ್ದರು. ಪ್ರಸಿದ್ಧ ಬಟ್ಟೆ ಉತ್ಪಾದನಾ ಕೇಂದ್ರ ವಿಜಯಪುರ ಮೈಸೂರಿನಲ್ಲಿದೆ. ಭೂಮಿಯನ್ನು ಅಳೆಯುವ 2 ಮಾಪನಗಳು ಬೇರುಂಡಕೋಲು, ಗಂಗರ ಕೋಲು. ಅತಿ ಹೆಚ್ಚು ಜೈನ ಧರ್ಮಕ್ಕೆ ರಾಜಾಶ್ರಯ ನೀಡಿದ್ದಾರೆ. ಗಂಗರ ಕಾಲದ ಸಾಹಿತ್ಯ ನೋಡೋದಾದರೆ 1ನೇ ಮಾಧವನ ಕೃತಿ ದತ್ತಕ ಸೂತ್ರ. ಚಾವುಂಡರಾಯ ಪುರಾಣ ಈಸಿ ಇದೆ. 1ನೇ ನಾಗವರ್ಮ ಕರ್ನಾಟಕ ಕಾದಂಬರಿ ಹಾಗೂ ಚಂದೋಂಬುದಿ. ಶಿವಮಾರ ಗಜಾಷ್ಟಕ, ಶ್ರೀ ಪುರುಷ ಗಜಶಾಸ್ತ್ರ, ಆಸಗ್ ವರ್ಧಮಾನ ಪುರಾಣ, ವೀರನಂದಿ ಚಂದ್ರಪ್ರಭ ಪುರಾಣ. ಗಂಗರ ವಾಸ್ತುಶಿಲ್ಪ ತಲಕಾಡಿನಲ್ಲಿ ಪಾತಾಳೇಶ್ವರ ಮತ್ತು ಮರಳೇಶ್ವರ ದೇವಾಲಯ ಇದೆ. ಶ್ರವಣಬೆಳಗೊಳದಲ್ಲಿ ಚಂದ್ರಪ್ರಭಾ ಬಸದಿ ಮತ್ತು ಚಾವುಂಡರಾಯ ಬಸದಿ. ಬೇಗೂರದಲ್ಲಿ ನಾಗೇಶ್ವರ ದೇವಾಲಯ. ಕೋಲಾರದಲ್ಲಿ ಕೋಲಾರಮ್ಮ ದೇವಾಲಯ. ಕದಂಬಹಳ್ಳಿ ಅಥವಾ ಮಂಡ್ಯದಲ್ಲಿ ಪಂಚಕೂಟ. ಮಣ್ಣಿಯಲ್ಲಿ ಕಪಲೇಶ್ವರ ದೇವಾಲಯ. ಅವನತಿಗೆ ಕಾರಣರಾದಂಥವರು ಚೋಳರು. ಇನ್ನು ಬಾದಾಮಿ ಚಾಲುಕ್ಯರನ್ನು ನೋಡ್ತಾ ಹೋಗೋಣ. ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕದ ಬಲ ಅಂತ ಕರೀತಾ ಇದ್ರು. 540ರಿಂದ 753ರವರೆಗೆ ಅವರ ಕಾಲವಾಗಿತ್ತು. ಸ್ಥಾಪಕ ಜಯಸಿಂಹ. ಚಿನ್ನದ ನಾಣ್ಯ ವರಹ ನಾಣ್ಯ. ಮುಖ್ಯ ರಾಜಧಾನಿ ವಾತಾಪಿ, ಈಗ ನಾವು ಬಾದಾಮಿ ಅಂತ ಕರಿತೀವಲ್ಲ ಅದು. ಲಾಂಛನ ವರಹ. ನೋಡಿ ಅವರ ಲಾಂಛನ ಏನಾಗಿತ್ತು? ವರಹ ಆಗಿತ್ತು. 1ನೇ ರಾಜಧಾನಿ ಐಹೊಳೆ. ಚಾಲುಕ್ಯರ ಮುಖ್ಯ ಶಾಸನಗಳನ್ನು ನೋಡೋದಾದರೆ ರವಿಕೀರ್ತಿಯ ಐಹೊಳೆ ಶಾಸನ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ರವಿಕೀರ್ತಿ ಯಾವ ಶಾಸನವನ್ನು ಬರೆದಿದ್ದಾರೆ? ಐಹೊಳೆ ಶಾಸನವನ್ನು ಬರೆದಿದ್ದಾರೆ. ಈ ಶಾಸನವನ್ನು ಹೊರಡಿಸಿದ ಅಂತ ವ್ಯಕ್ತಿ ಇಮ್ಮಡಿ ಪುಲಕೇಶಿ. ಈ ಶಾಸನ ಮೇಗುತಿ ದೇವಾಲಯ ಅಥವಾ ಜಿನಾಲಯ ದಲ್ಲಿ ಕಂಡುಬರುವಂಥದ್ದು. ಕಪ್ಪೆ ಆರಭಟನ ಶಾಸನ ಇನ್ನೊಂದು ಶಾಸನ ಅಥವಾ ಬಾದಾಮಿಯಲ್ಲಿರುವಂಥದ್ದು. ಈ ಶಾಸನವನ್ನು ಹೊರಡಿಸಿದ ವ್ಯಕ್ತಿ ವಿಜಯಾದಿತ್ಯ. ಇದು ಕನ್ನಡದ ಮೊದಲ ತ್ರಿಪದಿ ಶಾಸನವಾಗಿದೆ, ನೆನ್ಪಿಟ್ಕೊಳ್ಬೇಕು. ಯಾವುದು? ಕಪ್ಪೆ ಆರಭಟನ ಶಾಸನ. ಇದರಲ್ಲಿ 10 ಸಾಲುಗಳು ಇರುವಂಥದ್ದು. ಕ್ರಿಸ್ತಶಕ 540ರಲ್ಲಿ ಬಾದಾಮಿಯಲ್ಲಿ 4 ಗುಹೆಗಳನ್ನು ಕಟ್ಟಲು ಆರಂಭಗೊಳಿಸಿದ ದೊರೆ 1ನೇ ಪುಲಕೇಶಿ. 578ರಲ್ಲಿ ಈ 4 ಗುಹೆಗಳನ್ನು ಪೂರ್ಣಗೊಳಿಸಿದವ 1ನೇ ಕೀರ್ತಿವರ್ಮ. ಚಾಲುಕ್ಯ ಕಲೆಯ ಪಿತಾಮಹ ಮಂಗಳೇಶ. 4 ಗುಹೆಗಳಲ್ಲಿ 3ನೇ ಅತಿದೊಡ್ಡ ಗುಹೆ ಕಟ್ಟಿಸಿದವ ಮಂಗಳೇಶ. ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿಯ ಬಗ್ಗೆ ತಿಳ್ಕೊಳ್ಳೇಬೇಕು. 609ರಿಂದ 642. ಬಿರುದುಗಳು ಪರಮೇಶ್ವರ, ದಕ್ಷಿಣ ಪತೇಶ್ವರ, ಸತ್ಯಾಶ್ರಯ,
ವಲ್ಲಭೇಂದ್ರ ಅನ್ನುವಂಥದ್ದು. 609ರಲ್ಲಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನು ಕೊಂದು ಅಧಿಕಾರಕ್ಕೆ ಬರ್ತಾನೆ. ಅಪ್ಪಾಯಿಕ ಮತ್ತು ಗೋವಿಂದ ಎಂಬುವವರ ದಂಗೆಗಳನ್ನು ನಿಯಂತ್ರಿಸ್ತಾನೆ. ಪರ್ಷಿಯಾದ 2ನೇ ಕುಸ್ರು ಇವನ ಸಮಕಾಲೀನ ದೊರೆಯಾಗಿರ್ತಾನೆ. 630ರಲ್ಲಿ ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನ್ನ ಸೋಲಿಸಿ ಇಮ್ಮಡಿ ಪುಲಕೇಶಿ ಪಡೆದಂತಹ ಬಿರುದು ಏನಪ್ಪ ಅಂತಂದರೆ ಪರಮೇಶ್ವರ ಅಂತ. ಇನ್ನು ಕ್ರಿಸ್ತಶಕ 630ರಲ್ಲಿ ಪಲ್ಲವರ ಮಹೇಂದ್ರವರ್ಮನನ್ನ ಕೊಂದು ಹಾಕ್ತಾನೆ. ಆಂಧ್ರ ಪ್ರದೇಶದ ವೆಂಗಿಯನ್ನ ಗೆದ್ದು ತನ್ನ ಪೂರ್ವ ದಿಕ್ಕಿನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. 637ರಲ್ಲಿ ಅರಬ್ಬರನ್ನ ರಾಣಾದಲ್ಲಿ ಸೋಲಿಸ್ತಾನೆ. 642ರಲ್ಲಿ ಪಲ್ಲವರ 1ನೇ ನರಸಿಂಹವರ್ಮನ ವಿರುದ್ಧ ಪುಲಕೇಶಿಗೆ ಸೋಲಾಗುತ್ತೆ. ಬಾದಾಮಿಯನ್ನ ಪಲ್ಲವರಿಂದ ಸ್ವತಂತ್ರಗೊಳಿಸಿದ ಅರಸ 1ನೇ ವಿಕ್ರಮಾದಿತ್ಯ. 2ನೇ ವಿಕ್ರಮಾದಿತ್ಯನು ಪಲ್ಲವರಿಂದ ಕಂಚಿಯನ್ನ 3 ಬಾರಿ ಗೆದ್ದು ಕಂಚಿಯ ಕೈಲಾಸನಾಥ ದೇವಾಲಯ ಕಂಬದ ಮೇಲೆ ಕನ್ನಡ ಶಾಸನವನ್ನು ಹೊರಡಿಸ್ತಾನೆ. ಯಾರು? 2ನೇ ವಿಕ್ರಮಾದಿತ್ಯ. ಚಾಲುಕ್ಯನ ಕೊನೆಯ ದೊರೆ 2ನೇ ಕೀರ್ತಿವರ್ಮ. ಬಾದಾಮಿ ಚಾಲುಕ್ಯರ ಆಡಳಿತ ಹೇಗಿತ್ತು ಅಂತ ನೋಡೋದಾದರೆ, ಸಂಸದ ಪದ್ಧತಿಯನ್ನು ಆರಂಭ ಮಾಡ್ತಾರೆ. ಭೂಕಂದಾಯವನ್ನು ಸಿದ್ಧಿಯ ಎಂದು ಕರೆಯುತ್ತಾರೆ. ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಇವರ ಕಾಲದ 14 ಕೆರೆಗಳು ಗುಡಗೇರಿ ಗ್ರಾಮ ಅಥವಾ ಧಾರವಾಡದಲ್ಲಿ ಕಂಡುಬಂದಿದೆ. ಮುಖ್ಯ ಬಂದರು ಮಂಗಳೂರಾಗಿರುತ್ತೆ. ಮುಖ್ಯ ವ್ಯಾಪಾರ ಕೇಂದ್ರ ಐಹೊಳೆಯಾಗಿರುತ್ತೆ. 500 ವ್ಯಾಪಾರಿಗಳಿರ್ತಾರೆ. ಚೀನಾ, ಆಫ್ರಿಕಾ ಮತ್ತು ಪರ್ಷಿಯಾದೊಂದಿಗೆ ವ್ಯಾಪಾರವನ್ನು ಹೊಂದಿದ್ರು. ವಾಸ್ತುಶಿಲ್ಪವನ್ನು ನೋಡೋದಾದರೆ, ಐಹೊಳೆಯಲ್ಲಿ ಪರಿಚಯಿಸಿದ ವಾಸ್ತುಶಿಲ್ಪ ಶೈಲಿ ಯಾವುದಪ್ಪ ಅಂದರೆ ವೇಸರ ಶೈಲಿ. ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. 114 ದೇವಾಲಯಗಳು ಇರೋದ್ರಿಂದ. ಐಹೊಳೆಯ ದುರ್ಗಾ ದೇವಾಲಯ ಭಾರತದ ಸಂಸತ್ ಭವನದ ಮಾದರಿಯಲ್ಲಿದೆ. ಐಹೊಳೆಯಲ್ಲಿ ಲಡ್ಕಾನ್ ದೇವಾಲಯ ಮತ್ತು ಹುಚ್ಚಮಲ್ಲ ದೇವಾಲಯ ಇರುವಂಥದ್ದು. ಪಟ್ಟದಕಲ್ಲು 1987ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಪಟ್ಟದಕಲ್ಲು ಚಾಲುಕ್ಯ ವಾಸ್ತುಶಿಲ್ಪದ ತವರು ಮನೆ ಅಂತ ಹೇಳ್ಕೊಳ್ಳುತ್ತೆ. ಪ್ರಸಿದ್ಧ ದೇವಾಲಯ ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ. ಈ 2 ದೇವಾಲಯಗಳು ಕಂಚಿಯ ಗೆಲುವಿಗಾಗಿ ನಿರ್ಮಾಣ ಆದವು. ಅಂದರೆ ಕಂಚಿಯ ವಿರುದ್ಧ ಗೆದ್ದಿದ್ದಕ್ಕಾಗಿ ಅದರ ನೆನಪಿಗಾಗಿ ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ ನಿರ್ಮಾಣ ಆಗಿದ್ದಂಥದ್ದು. ಇದನ್ನು ಕಟ್ಟಿಸಿದಂಥವರು 2ನೇ ವಿಕ್ರಮಾದಿತ್ಯನ ರಾಣಿಯರು. ಅದುವೇ ಲೋಕಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿ. ವಿರೂಪಾಕ್ಷ ದೇವಾಲಯದ ಎದುರಿಗೆ ನಂದಿ ಮಂಟಪ ಇರುವಂಥದ್ದು. ಕಾಶಿ ವಿಶ್ವನಾಥ ದೇವಾಲಯ ಕೂಡ ಕಂಡುಬರುತ್ತದೆ. ಇನ್ನು ಬಾದಾಮಿಯಲ್ಲಿ 18 ಕೈಗಳಿರುವಂತಹ ನಟರಾಜನ ವಿಗ್ರಹ ಇರುವಂತಹ ಗುಹೆ 1ನೇ ಶಿವಗುಹೆ. ವಿಷ್ಣುವಿನ ವಿಗ್ರಹ ಇರುವ ಗುಹೆ 3ನೇ ಗುಹೆ. ಬಾದಾಮಿಯಲ್ಲಿರುವ ಕೆರೆಯ ಹೆಸರು ಅಗಸ್ತ್ಯ ತೀರ್ಥ. ವರ್ಣಚಿತ್ರಗಳು ಕಂಡುಬಂದ ಬಾದಾಮಿಯ ಗುಹೆಗಳು 2ನೇ ಮತ್ತು 3ನೇ ವಿಷ್ಣು ಗುಹೆಗಳು. ಚಾಲುಕ್ಯರ ಪ್ರಸಿದ್ಧ ನರ್ತಿಕಿ ವಿನಾಪೋಟ ಅಂಥೇಳಿ, ಆಕೆಯ ಹೆಸರೇ ವಿನಾಪೋಟ. ಪ್ರಸಿದ್ಧ ಸಂಸ್ಕೃತ ಕವಯಿತ್ರಿ ವಿಜ್ಜಕ ಅಥವಾ ವಿಜಯ ಮುತ್ನಾಲಿಕೆ. ವಿಜ್ಜಕಳ ಕೃತಿ ಕೌಮುದಿ ಮಹೋತ್ಸವ. ಇವಳನ್ನು ಕರ್ನಾಟಕದ ಸರಸ್ವತಿ ಅಂತ ಕರಿತೀವಿ. ಅವನತಿಗೆ ಕಾರಣರಾದಂಥವರು ರಾಷ್ಟ್ರಕೂಟರು. ಬಾದಾಮಿ ಚಾಲುಕ್ಯರ ನಂತರ ಬಂದಂಥವರೇ ರಾಷ್ಟ್ರಕೂಟರು. 753ರಿಂದ 973 ಇವರ ಕಾಲ. ಸ್ಥಾಪಕ ದಂತಿ ದುರ್ಗ. ಲಾಂಛನ ಗರುಡ. ನಾಣ್ಯದ ಹೆಸರು ಗದ್ಯಾಣಕ. 1ನೇ ರಾಜಧಾನಿ ಲಾತೂರ ಮಹಾರಾಷ್ಟ್ರದಲ್ಲಿದೆ. ಮುಖ್ಯ ರಾಜಧಾನಿ ಮಳಖೇಡ ಗುಲ್ಬರ್ಗದಲ್ಲಿರುವಂಥದ್ದು. ಕ್ರಿಸ್ತಶಕ 785ರಲ್ಲಿ ಗಂಗಾ ನದಿ ದೋವಾ ಪ್ರದೇಶದಲ್ಲಿ ದಾಳಿ ಮಾಡಿದ ರಾಷ್ಟ್ರಕೂಟರ ದೊರೆ 1ನೇ ಧ್ರುವ. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷ. 785ರಲ್ಲಿ ಗಂಗಾ ನದಿ ದೋವಾ ಪ್ರದೇಶದಲ್ಲಿ ದಾಳಿ ಮಾಡಿದ ರಾಷ್ಟ್ರಕೂಟರ ದೊರೆ 1ನೇ ಧ್ರುವ. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷ. ಅಮೋಘ ವರ್ಷನ ಕಾಲ 814ರಿಂದ 878. ಬಿರುದುಗಳು ನೃಪತುಂಗ, ವೀರನಾರಾಯಣ, ಲಕ್ಷ್ಮೀ ವಲ್ಲಭೇಂದ್ರ, ರಟ್ಟ ಮಾರ್ತಾಂಡ. ಅಮೋಘ ವರ್ಷ ಬಹಳ ಇಂಪಾರ್ಟೆಂಟ್. ಬಿರುದುಗಳು ನೃಪತುಂಗ, ವೀರನಾರಾಯಣ, ಲಕ್ಷ್ಮೀ ವಲ್ಲಭೇಂದ್ರ, ರಟ್ಟ ಮಾರ್ತಾಂಡ ಅಂಥೇಳಿ.
ನೃಪತುಂಗ ನಿರ್ಮಿಸಿದ ಪಟ್ಟಣ ಬಂಕಾಪುರ. ಇವನ ಮಂತ್ರಿ ಬಂಕೇಶ. ನೃಪತುಂಗನ ತಾಮ್ರಶಾಸನ ಹೊರಡಿಸಿದವ ಸಂಜನ. ನೃಪತುಂಗನ ಆಸ್ಥಾನಕ್ಕೆ ಬಂದ ಅರಬ್ ಪ್ರವಾಸಿಗ ಸುಲೇಮಾನ್. ಇದು ಇಂಪಾರ್ಟೆಂಟ್, ಸುಲೇಮಾನ್. ಎರಡನೇ ಶ್ರೀ ವಿಜಯ ಕನ್ನಡದ ಕವಿರಾಜ ಮಾರ್ಗ ಎಂಬ ಉಪಲಬ್ಧ ಗ್ರಂಥವನ್ನು ರಚಿಸ್ತಾನೆ. ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ಭೌಗೋಳಿಕತೆ ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತು ಅಂತ ಹೇಳ್ತಾರೆ. ಅಮೋಘ ವರ್ಷನು ಸಾಂಕ್ರಾಮಿಕ ರೋಗ ಮತ್ತು ಬರಗಾಲ ಸಂಭವಿಸಿದಾಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನು ಅರ್ಪಿಸಿದ ಅಂತ ಹೇಳಲ್ಪಡುತ್ತೆ. ಇನ್ನು ಮೂರನೇ ಕೃಷ್ಣ ಬಿರುದು ಮಥುರೈ ತಂಪೈಕೊಂಡ. ಈತನ ಆಸ್ಥಾನದ ಕವಿ ಪೊನ್ನ. 949ರಲ್ಲಿ ತಕ್ಕೋಳಂ ಎಂಬ ಯುದ್ಧದಲ್ಲಿ ಚೋಳರನ್ನ ಸೋಲಿಸಿದ ಕೊನೆಯ ದೊರೆ ಎರಡನೇ ಕರ್ಕ. ರಾಷ್ಟ್ರಕೂಟರ ಕಾಲದ ಸಾಹಿತ್ಯ ಅಮೋಘ ವರ್ಷನ ಪ್ರಶ್ನೋತ್ತರ ಮಾಲಿಕೆ, ಪಂಪನ ಆದಿಪುರಾಣ ಕನ್ನಡದ ಮೊದಲ ಕಾವ್ಯ, ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಮೊದಲ ಗದ್ಯ, ತ್ರಿವಿಕ್ರಮನ ನಳಚಂಪು, ಪೊನ್ನನ ಶಾಂತಿಪುರಾಣ, ಜೀನಸೇನನ ಜಯದವಳ, ಮಹಾವೀರಾಚಾರ್ಯನ ಗಣಿತಸಾರ ಸಂಗ್ರಹ, ಹಲಾಯುಧನ ಕವಿರಹಸ್ಯ, ಗುಲಬದ್ದ ಉತ್ತರ ಪುರಾಣ. ರಾಷ್ಟ್ರಕೂಟರ ಆಡಳಿತ ಸಾಲೋಟಗಿ ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿತ್ತು. ಭೂಮಿಯನ್ನ ಅಳತೆ ಮಾಡಲು ಭಾಗಾಕಾರ ಅಂತ ಕರೀತಾ ಇದ್ರು. ಕನ್ನಡ ಸಾಹಿತ್ಯದ ಆರಂಭದ ಹಂತ ರಾಷ್ಟ್ರಕೂಟರ ಆಡಳಿತವಾಗಿದೆ. ಮಂಗಳೂರಿನಲ್ಲಿ ಮುಸ್ಲಿಮರಿಗೆ ವ್ಯಾಪಾರ ಮಾಡಲು ಅನುಮತಿಯನ್ನು ನೀಡುತ್ತಾರೆ. ವಾಸ್ತುಶಿಲ್ಪವನ್ನು ನೋಡೋದಾದರೆ ಎಲ್ಲೋರ ಮತ್ತು ಎಲಿಫೆಂಟಾ ಗುಹಾಲಯಗಳನ್ನು ಕಟ್ಟಿಸ್ತಾರೆ. ಎಲ್ಲೋರವನ್ನು 1983ರಲ್ಲಿ ಹಾಗೂ ಎಲಿಫೆಂಟಾವನ್ನು 1984ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಎಲ್ಲೋರದಲ್ಲಿರುವಂತಹ ಗುಹೆಗಳ ಸಂಖ್ಯೆ 34. ಹದಿನಾರನೇ ಗುಹೆಯಲ್ಲಿ ಕೈಲಾಸನಾಥ ದೇವಾಲಯ ಇರುವಂಥದ್ದು. ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದ ದೊರೆ 1ನೇ ಕೃಷ್ಣ. ಕೈಲಾಸನಾಥ ದೇವಾಲಯ 100 ಅಡಿ ಎತ್ತರದ ಬಂಡೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದರ ಶೈಲಿ ದ್ರಾವಿಡ ಶೈಲಿ. ಇನ್ನು ಎಲಿಫೆಂಟಾ ಮುಂಬೈ ಹತ್ತಿರ ದ್ವೀಪ ಪ್ರದೇಶವಾಗಿದೆ. ಮೊದಲ ಹೆಸರು ಗೋವಕಪುರಿ ಅಂತಿತ್ತು. ಎಲಿಫೆಂಟಾ ಅಂತ ಕರೆದವರು ಪೋರ್ಚುಗೀಸರಾಗಿದ್ದಾರೆ. 7 ಗುಹೆಗಳು ಮತ್ತು 4ನೇ ಗುಹೆ ತ್ರಿಮುಖ ಮಹೇಶ್ವರನ ಗುಹೆಯಾಗಿದೆ. ಬಾದಾಮಿಯ 4ನೇ ಜೈನ ಬಸದಿ ಇವರ ಕಾಲಕ್ಕೆ ಸೇರಿದೆ. ಅವನತಿಗೆ ಕಾರಣ ಕಲ್ಯಾಣದ ಚಾಲುಕ್ಯರು. 973ರಿಂದ 1189. ಸ್ಥಾಪಕ ಇಮ್ಮಡಿ ತೈಲಪ, ಲಾಂಛನ ವರಹ, ನಾಣ್ಯ ಮಂಜರಿ. ರಾಜಧಾನಿ ಕಲ್ಯಾಣ ಅಥವಾ ಈಗಿನ ಬೀದರ್. ಕವಿ ಚಕ್ರವರ್ತಿ ರನ್ನನಿಗೆ ಆಶ್ರಯ ನೀಡಿದಂತಹ ದೊರೆ ಇರವಬೆಳಂಗ ಸತ್ಯಾಶ್ರಯ. ಕ್ರಿಸ್ತಶಕ 1053ರಲ್ಲಿ ಕೊಪ್ಪಂ ಎಂಬ ಯುದ್ಧದಲ್ಲಿ ಚೋಳರನ್ನ ಸೋಲಿಸಿದವನು 1ನೇ ಸೋಮೇಶ್ವರ. ಪ್ರಸಿದ್ಧ ದೊರೆ 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯನ ಬಗ್ಗೆ ನೋಡೋದಾದರೆ 1076ನೇ ಇಸವಿಯಿಂದ 1127. ಈತನಿಗೆ ಕರ್ನಾಟಕ ಚಂದ್ರ ಎಂದು ಕರೆದವರು ಬಿಲ್ಹಣ. ಇವನ ಆಸ್ಥಾನದಲ್ಲಿ ವಿಜ್ಞಾನೇಶ್ವರ ಅನ್ನುವಂತಹ ಪಂಡಿತ ಇರ್ತಾನೆ. 1076ರಲ್ಲಿ ವಿಕ್ರಮ ಶಕೆಯನ್ನು ಆರಂಭ ಮಾಡಿದಂಥವನು ಯಾರು? 6ನೇ ವಿಕ್ರಮಾದಿತ್ಯ. ಇಟಗಿಯಲ್ಲಿ ಮಹಾದೇವ ದೇವಾಲಯವನ್ನು ಕಟ್ಟಿಸ್ತಾನೆ. ಮಹಾದೇವ ದೇವಾಲಯವನ್ನು ಕರ್ನಾಟಕ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. 6ನೇ ವಿಕ್ರಮಾದಿತ್ಯನ ರಾಣಿ ಚಂದ್ರಲೇಖೆ. ಇವಳನ್ನು ಅಭಿನವ ಸರಸ್ವತಿ ಅಂತ ಕರೆದಿದ್ದಾರೆ. 6ನೇ ವಿಕ್ರಮಾದಿತ್ಯನು ಹೊಯ್ಸಳ ವಿಷ್ಣುವರ್ಧನನ್ನ ಸೋಲಿಸ್ತಾನೆ. ಸರ್ವಜ್ಞ ಕವಿ ಚಕ್ರವರ್ತಿ ಎಂದು 3ನೇ ಸೋಮೇಶ್ವರನನ್ನು ಕರೀತಾರೆ. ಇಂಪಾರ್ಟೆಂಟ್. ಕೊನೆಯ ದೊರೆ 4ನೇ ಸೋಮೇಶ್ವರ. ಕಲ್ಯಾಣ ಚಾಲುಕ್ಯರ ಆಡಳಿತವನ್ನು ನೋಡೋಣ. 32,000 ಗ್ರಾಮಗಳನ್ನು ನೊಳಂಬವಾಡಿ ಅಂತ ಕರೀತಾ ಇದ್ರು. ಕಂದಾಯ ಮಂತ್ರಿಯನ್ನ ಕಡಿತ ವರ್ಗಡೆ ಎನ್ನುತ್ತಿದ್ರು. ನಾಣ್ಯ ತಯಾರಿಸುವ ಕೇಂದ್ರ ಲಕ್ಕುಂಡಿ. ದಕ್ಷಿಣದ ರಾಜಧಾನಿ ಅಣ್ಣಿಗೇರಿ. ಹೊಸದಾಗಿ ವಚನ ಸಾಹಿತ್ಯಕ್ಕೆ ಪೋಷಣೆಯನ್ನು ನೀಡ್ತಾರೆ. ಕವಿ ಮತ್ತು ಕೃತಿಗಳನ್ನು ನೋಡೋಣ. ರನ್ನನ ಗದಾಯುದ್ಧ ಮತ್ತು ಅಜಿತನಾಥ ಪುರಾಣ, ದುರ್ಗಸಿಂಹನ ಪಂಚತಂತ್ರ, ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ, ಬಿಲ್ಹಣನ ವಿಕ್ರಮಾಂಕ ದೇವ ಚರಿತೆ, 2ನೇ ಚಾವುಂಡರಾಯ ಲೋಕೋಪಕಾರ, ಶ್ರೀಧರಾಚಾರ್ಯ ಜಾತಕ ತಿಲಕ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ, 3ನೇ ಸೋಮೇಶ್ವರ ಮಾನಸೋಲ್ಲಾಸ.
ವಾಸ್ತುಶಿಲ್ಪ ಇಟಗಿಯ ಮಹಾದೇವ ದೇವಾಲಯ ಇವರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಗದಗಿನಲ್ಲಿ ತ್ರಿಕೂಟೇಶ್ವರ ದೇವಾಲಯ, ಅಣ್ಣಿಗೇರಿ ಅಮೃತೇಶ್ವರ ದೇವಾಲಯ, ಲಕ್ಷ್ಮೇಶ್ವರನ ಸೋಮೇಶ್ವರ ದೇವಾಲಯ, ಹಾವೇರಿಯ ಸಿದ್ದೇಶ್ವರ ದೇವಾಲಯ, ಲಕ್ಕುಂಡಿಯ ಕಾಶಿ ವಿಶ್ವನಾಥ ದೇವಾಲಯ, ಗದಗದ ದೊಡ್ಡ ಬಸವೇಶ್ವರ ದೇವಾಲಯ, ಅವನತಿಗೆ ಕಾರಣರಾದಂಥವರು ಹೊಯ್ಸಳರು. ಇನ್ನು ಹೊಯ್ಸಳರ ಕಾಲ 1006ರಿಂದ 1343. ಸ್ಥಾಪಕರು ನೃಪಕಾಮ ಅಥವಾ ಸ್ಥಳ. ಮಾರ್ಗದರ್ಶಕರು ಸುದತ್ತಾಚಾರ್ಯರು. ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರವೇ ಲಾಂಛನ. ಚಿನ್ನದ ನಾಣ್ಯ ವರಹ. ಪ್ರಥಮ ರಾಜಧಾನಿ ಸೊಸೆಯೂರು ಅಥವಾ ಚಿಕ್ಕಮಗಳೂರು. ಎರಡನೇ ರಾಜಧಾನಿ ಬೇಲೂರ. ಮುಖ್ಯ ರಾಜಧಾನಿ ಎಂದಿನ ಹಳೆಬೀಡು, ಅದನ್ನು ದ್ವಾರ ಸಮುದ್ರ ಅಂತ ಕರಿತಾ ಇದ್ರು. ಪ್ರಮುಖ ದೊರೆ ವಿಷ್ಣುವರ್ಧನ. ವಿಷ್ಣುವರ್ಧನನ ಬಗ್ಗೆ ನೋಡೋದಾದರೆ 1108ರಿಂದ 1141. ಮೊದಲ ಹೆಸರು ಬಿಟ್ಟಿದೇವ. ಆರಂಭಿಕ ಧರ್ಮ ಜೈನ ಧರ್ಮ. ಬಿಟ್ಟಿದೇವನನ್ನು ವೈಷ್ಣವ ಧರ್ಮಕ್ಕೆ ಮತಾಂತರ ಮಾಡಿ ವಿಷ್ಣುವರ್ಧನ ಎಂದು ಕರೀತಾರೆ. ಬಿಟ್ಟಿ ದೇವನನ್ನ ವೈಷ್ಣವ ಧರ್ಮಕ್ಕೆ ಮತಾಂತರ ಮಾಡಿ ವಿಷ್ಣುವರ್ಧನ ಎಂದು ಕರೆದವರು ರಾಮಾನುಜಾಚಾರ್ಯರು. ಈತ ಮಂಡ್ಯದಲ್ಲಿ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯವನ್ನು ಕಟ್ಟಿಸ್ತಾನೆ. ವಿಷ್ಣುವರ್ಧನನ ರಾಣಿ ಶಾಂತಲೆಗಿದ್ದ ಬಿರುದುಗಳು ನೃತ್ಯ ವಿಶಾರದೆ, ನಾಟ್ಯ ರಾಣಿ ಅಂತ. ಯಾರು? ವಿಷ್ಣುವರ್ಧನನ ರಾಣಿ, ಆಕೆಯ ಪತ್ನಿ. ಆತನ ಪತ್ನಿಯನ್ನು ನೃತ್ಯ ವಿಶಾರದೆ ಅಥವಾ ನಾಟ್ಯ ರಾಣಿ ಅಂತ ಕರೀತಾ ಇದ್ರು. ಚೋಳರ ವಿರುದ್ಧದ ಗೆಲುವಿಗಾಗಿ ವಿಷ್ಣುವರ್ಧನ ಕಟ್ಟಿಸಿದ ದೇವಾಲಯ ಬೇಲೂರಿನ ಚನ್ನಕೇಶ್ವರ ದೇವಾಲಯ ಹಾಗೂ ತಲಕಾಡಿನ ಕೀರ್ತಿ ನಾರಾಯಣ. ವಿಷ್ಣುವರ್ಧನನಿಗೆ ಹಲವಾರು ಬಿರುದುಗಳಿದ್ದವು. ಚೋಳರಿಂದ ಗಂಗಾವಾಡಿಯನ್ನು ಗೆದ್ದಿದ್ದಕ್ಕೆ ತಲಕಾಡುಗೊಂಡ ಅಂತ ಬಿರುದಿತ್ತು. ಚೋಳರನ್ನ ಕಂಚಿಯವರೆಗೆ ಬೆನ್ನಟ್ಟಿ ಕಂಚಿಗೊಂಡ ಎಂಬ ಬಿರುದನ್ನು ಪಡೆದಿರ್ತಾನೆ. ಮಧುರೈ ಪಾಂಡ್ಯರನ್ನ ಸೋಲಿಸಿ ಮಧುರೈಗೊಂಡ ಎಂಬ ಬಿರುದವನ್ನು ಪಡೆದಿರ್ತಾನೆ. ಇನ್ನು ಎರಡನೇ ವೀರಬಲ್ಲಾಳನ ಬಿರುದು ದಕ್ಷಿಣ ಚಕ್ರವರ್ತಿ ಅಥವಾ ಶನಿವಾರ ಸಿದ್ಧಿ. ಲಕ್ಕುಂಡಿಯನ್ನು ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಪ್ರಸಿದ್ಧ ಕವಿ ಜನ್ನ ಇವನ ಆಸ್ಥಾನದಲ್ಲಿರ್ತಾನೆ. ಪಾಂಡ್ಯರ ವಿರುದ್ಧ ಚೋಳರಿಗೆ ರಕ್ಷಣೆಯನ್ನು ನೀಡ್ತಾನೆ. ಕ್ರಿಸ್ತಶಕ 1191ರಲ್ಲಿ ಬಲ್ಲಾಳ ಶಕೆ ಅಥವಾ ಹೊಯ್ಸಳ ಶಕೆಯನ್ನು ಆರಂಭ ಮಾಡ್ತಾನೆ. ಮೂರನೇ ಬಲ್ಲಾಳ ಹೊಯ್ಸಳರ ಕೊನೆಯ ದೊರೆ. ಇವನು ಹಂಪಿಯ ನಿರ್ಮಾಪಕನಾಗಿದ್ದಾನೆ. ಹಂಪಿಯ ದಂಡನಾಯಕನನ್ನಾಗಿ ಕುಮಾರರಾಮನನ್ನ ಅಥವಾ ಗಂಡುಗಲಿಯನ್ನು ನೇಮಕ ಮಾಡ್ತಾನೆ. 1311ರಲ್ಲಿ ಮಲ್ಲಿಕಾಫರ್ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತಾನೆ. ಮೂರನೇ ಬಲ್ಲಾಳಗೆ ಸೋಲಾಗುತ್ತೆ. 1327ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ದಾಳಿ ಮಾಡ್ತಾನೆ. ಗಂಡುಗಲಿ ಕುಮಾರರಾಮ ಮರಣ ಹೊಂದ್ತಾನೆ. 1343ರಲ್ಲಿ ಮಧುರೆಯಲ್ಲಿ ಗಿಯಾಸುದ್ದೀನನ ದಾಳಿ ನಡೆಯುತ್ತೆ. ಮೂರನೇ ಬಲ್ಲಾಳ ಮರಣ ಹೊಂದುತ್ತಾನೆ. ಹೀಗೆ ಹೊಯ್ಸಳ ವಂಶ ಅಂತ್ಯವಾಗುತ್ತೆ. ಇನ್ನು ಹೊಯ್ಸಳರ ಆಡಳಿತದಲ್ಲಿ ಪಂಚಪ್ರಧಾನರು ಎಂಬ ಮಂತ್ರಿಮಂಡಲ ಹೊಂದಿರ್ತಾರೆ. ರಾಜನಿಗೆ ಗರುಡ ಎಂಬ ಅಂಗರಕ್ಷಕ ದಳ ಇರುತ್ತೆ. ಮೇಲುಕೋಟೆ ಪ್ರಮುಖ ಶಿಕ್ಷಣ ಕೇಂದ್ರವಾಗಿರುತ್ತೆ. ಕಾಲದ ಕೆರೆಗಳು ಶಾಂತಿಸಾಗರ ದಾವಣಗೆರೆಯಲ್ಲಿದೆ. ಬಲ್ಲಾಳರಾಯನ ಸಮುದ್ರ ಹಾಸನದಲ್ಲಿದೆ. ವಿಷ್ಣು ಸಮುದ್ರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂಥದ್ದು. ಶಾಂತಿಸಾಗರ ದಾವಣಗೆರೆ, ಬಲ್ಲಾಳರಾಯನ ಸಮುದ್ರ ಹಾಸನ, ವಿಷ್ಣು ಸಮುದ್ರ ಚಿಕ್ಕಮಗಳೂರು. ಗೌಡ ಮತ್ತು ಶಾನುಭೋಗ ಅಧಿಕಾರಿಗಳನ್ನು ಹಳ್ಳಿಯಲ್ಲಿ ನೇಮಿಸಿರ್ತಾರೆ. ಜನ್ನನ ಯಶೋಧರ ಚರಿತೆ, ಹರಿಹರನ ಗಿರಿಜಾ ಕಲ್ಯಾಣ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಪ್ರಸಿದ್ಧ ಕೃತಿಗಳು ಹೊಯ್ಸಳರ ಕಾಲದ್ದು. ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಅಥವಾ ಜೈನರ ರಾಮಾಯಣ ಅಂತಲೂ ಕರೀತಾರೆ. ನಾಗಚಂದ್ರನಿಗೆ ಇನ್ನೊಂದು ಹೆಸರು ಅಭಿನವ ಪಂಪ ಅಂತಿತ್ತು. ಕೇಶಿ ರಾಜ ಶಬ್ದಮಣಿ ದರ್ಪಣ ಬರೀತಾನೆ. ಅದು ಕನ್ನಡದಲ್ಲಿ ಸಿಕ್ಕಿರುವಂತಹ ಮೊದಲ ವ್ಯಾಕರಣ ಗ್ರಂಥವಾಗಿದೆ. ನೇಮಿಚಂದ್ರನ ನೇಮಿನಾಥ ಪುರಾಣ. ಹೊಯ್ಸಳ ಕಾಲದ ವಾಸ್ತುಶಿಲ್ಪ ನಕ್ಷತ್ರಾಕಾರದ ದೇವಾಲಯವನ್ನು ಕಟ್ಟಿಸುವಂಥದ್ದು. ಚೆನ್ನಕೇಶವ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಇರುವಂಥದ್ದು. ಅದನ್ನು ಕಟ್ಟಿದ ಶಿಲ್ಪಿಗಳು ದಾಸೋಜ ಮತ್ತು ಚಾವಣ ಅಂತ ಹೇಳಿ. ಚೆನ್ನಕೇಶವ ದೇವಾಲಯವನ್ನು ಲಲಿತ ಕಲಾ ವಸ್ತು ಸಂಗ್ರಹಾಲಯ ಅಂತಲೂ ಕರೀತಾರೆ.
ಇತರೆ ದೇವಾಲಯಗಳು ಬೇಲೂರಿನ ಕಪ್ಪೆ ಚೆನ್ನಿಗರಾಯ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಹರಿಹರೇಶ್ವರ ದೇವಾಲಯ ದಾವಣಗೆರೆ, ಗದಗಿನಲ್ಲಿರುವಂತಹ ವೀರನಾರಾಯಣ ದೇವಾಲಯ. ಇನ್ನು ಚೋಳರ ಬಗ್ಗೆ ನೋಡೋದಾದರೆ 9ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ. ಇಳಿಯಾನ ಚೋಳ ಅಥವಾ ಕರಿಕಾಲ ಚೋಳ ಇದರ ಸ್ಥಾಪಕರಾಗಿರ್ತಾರೆ. ಲಾಂಛನ ಹುಲಿ, ನಾಣ್ಯ ದೀನಾರ್, ಪ್ರಥಮ ರಾಜಧಾನಿ ಉರೆಯೂರು ತಮಿಳುನಾಡಿನಲ್ಲಿದೆ. ಎರಡನೇ ರಾಜಧಾನಿ ತಾಂಜಾವೂರನ್ನಾಗಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದಂತಹ ದೊರೆ ವಿಜಯಾಲ ಚೋಳ. ಪ್ರಸಿದ್ಧ ದೊರೆಗಳು 1ನೇ ರಾಜರಾಜ ಚೋಳ, ಬಿರುದು ಶಿವಪಾದಶೇಖರ ಅಂತ ಹೇಳಿ. ಶ್ರೀಲಂಕಾದ ಅನುರಾಧಪುರವನ್ನು ನಾಶ ಮಾಡ್ತಾನೆ. 1010ರಲ್ಲಿ ತಾಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಬೃಹದೇಶ್ವರ ದೇವಾಲಯ ಭಾರತದಲ್ಲಿಯೇ ಅತಿ ದೊಡ್ಡ ದೇವಾಲಯ. 200 ಅಡಿ ಎತ್ತರದ ಗೋಪುರವನ್ನು ಹೊಂದಿದೆ. ಮಾಲ್ಡೀವ್ಸ್ ದ್ವೀಪವನ್ನು 1ನೇ ರಾಜರಾಜ ಚೋಳ ಗೆದ್ದುಕೊಳ್ತಾನೆ. ಈತನ ಮಗನೇ 1ನೇ ರಾಜೇಂದ್ರ ಚೋಳ. ಈತನಿಗಿದ್ದ ಬಿರುದು ಗಂಗೈಕೊಂಡ ಚೋಳ ಅಂತ ಹೇಳಿ. ಹೊಸ ರಾಜಧಾನಿ ಗಂಗೈಕೊಂಡ ಚೋಳಪುರಂ ಅನ್ನಾಗಿ ಮಾಡ್ಕೊಳ್ತಾನೆ. ದೇಶದಲ್ಲಿಯೇ ಬಲಿಷ್ಠ ನೌಕಾಪಡೆಯನ್ನು ಹೊಂದಿರ್ತಾನೆ. ಗಂಗಾ ನದಿಯವರೆಗೆ ಸಾಮ್ರಾಜ್ಯವನ್ನು ಹೊಂದಿರ್ತಾನೆ. ಸುಮಾತ್ರ ಮತ್ತು ಜಾವಾ ದ್ವೀಪಗಳನ್ನು ಗೆದ್ದುಕೊಳ್ತಾನೆ. ಕೊನೆಯ ದೊರೆ 3ನೇ ರಾಜೇಂದ್ರ ಚೋಳ. ಚೋಳರ ಆಡಳಿತವನ್ನು ತಿಳಿಸುವಂತಹ ಶಾಸನ 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ. ಸ್ಥಳೀಯ ಸರ್ಕಾರವನ್ನು ಪ್ರಥಮವಾಗಿ ಪರಿಚಯಿಸ್ತಾನೆ. ಗ್ರಾಮಾಭಿವೃದ್ಧಿಗೆ ಮೊದಲ ಆದ್ಯತೆಯನ್ನು ನೀಡ್ತಾನೆ. ಗ್ರಾಮ ಸಭೆಯನ್ನು ಊರ್ ಅಂತ ಕರೀತಾರೆ. ಪ್ರಾಂತ್ಯಗಳನ್ನು ಮಂಡಲ ಅಂತ ಕರೀತಾರೆ. ಭೂ ಕಂದಾಯವನ್ನು ಕಲೈ ಅಂತ ಕರೀತಾರೆ. ಮದುರೈನಲ್ಲಿ ಸಂಗಮ್ ತಮಿಳು ಸಾಹಿತ್ಯವನ್ನು ಬೆಳೆಸಿದವರೇ ಚೋಳರು. ಸಂಗಮ್ ಸಾಹಿತ್ಯದ ಜನಕ ಅಗಸ್ತ್ಯ ಮುನಿ. ಈತನು ದಕ್ಷಿಣ ಭಾರತದಲ್ಲಿ ಆರ್ಯ ಪಂಥವನ್ನು ಪರಿಚಯಿಸಿದವನು. ಚೋಳರ ಕಾಲದ ವಾಸ್ತುಶಿಲ್ಪವನ್ನು ನೋಡೋದಾದರೆ ತಾಂಜಾವೂರ ಏನಿದೆ ಅದು ವಿಶ್ವ ಪಾರಂಪರಿಕ ಪಟ್ಟಿಗೆ 1987ರಲ್ಲಿ ಸೇರುತ್ತೆ. ತಾಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯ ಹಾಗೂ ಕಂಚಿನ ನಟರಾಜನ ವಿಗ್ರಹ ಕಂಡುಬಂದಿದೆ. ಮದುರೈನಲ್ಲಿ ಮೀನಾಕ್ಷಿ ದೇವಾಲಯ, ಬಿನ್ನಮಂಗಲದಲ್ಲಿ ಮುಕ್ತೇಶ್ವರ ದೇವಾಲಯ, ತಲಕಾಡು ವೈದ್ಯನಾಥ ದೇವಾಲಯ ಮೈಸೂರಿನಲ್ಲಿರುವಂಥದ್ದು, ಗಂಗೈಕೊಂಡ ಚೋಳಪುರಂ ಚೋಳೇಶ್ವರ ದೇವಾಲಯ ಇರುವಂಥದ್ದು. ಜಗತ್ತಿನ ಅತಿ ದೊಡ್ಡ ದೇವಾಲಯ ಕಾಂಬೋಡಿಯಾದಲ್ಲಿ ಕಂಡುಬರುತ್ತೆ. ಕರ್ನಾಟಕದ ಅತಿ ದೊಡ್ಡ ದೇವಾಲಯ ನಂಜುಂಡೇಶ್ವರ ದೇವಾಲಯ ನಂಜನಗೂಡಿನಲ್ಲಿರುವಂಥದ್ದು. ಇನ್ನು ಚೋಳರ ಕಾಲದ ಸಾಹಿತ್ಯವನ್ನು ನೋಡೋದಾದರೆ ತಿರುಕುರಳ್ ಬರೀತಾನೆ. ತೊಳ್ಳಾಪಿಯಂ ವ್ಯಾಕರಣ ಕೃತಿ, ಸೆಕ್ಕಿಲಾರ ಪೆರಿಯ ಪುರಾಣ, ಇಳಿಂಗೋವಡಿಗಲ ಶಿಲಪ್ಪದಿಗ ಕುರಂ, ಸತನರ ಮಣಿಮೇಕಲೈ, ಜಯಗೊಂಡನ ಕಳಿಂಗತ್ತಾಪರಣಿ. 10 ಪದ್ಯಗಳನ್ನು ಪಟ್ಟು ಎಂದು ಕರೆಯುತ್ತಿದ್ದರು. 8 ಪದ್ಯಗಳನ್ನು ಪಡಿರುಪಟ್ಟು ಅಂತ ಕರೀತಾ ಇದ್ರು. ಇಲ್ಲಿಗೆ ಚೋಳರ ಆಡಳಿತ ಬಗ್ಗೆ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ.